ಏನೋ ತಲೆಯಲ್ಲಿ ಯಾವುದೋ ಹಾವು ಬಿಟ್ಕೊಂಡೋಗಿದೆ. ಹಾವಲ್ಲ ಚಿಕ್ಕ ಯಜಮಾನ್ರೆ, ಹಾವು ರಾಣಿ. ಹಾವು ರಾಣಿನೋ ನಾಗರಾಣಿನೋ ಅದನ್ನೆಲ್ಲ ತಲೆಗೆ ಹಾಕೊಂಡ್ರೆ ಪ್ರಾಣ ಹೋಗೋದಂತೂ ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಆಲ್ರೆಡಿ ಹೋಗ್ತಾ ಇದೆ. ಏನೋ ಗೊಣಗ್ತಾ ಇದೆಯಾ? ಏನಿಲ್ಲ ಚಿಕ್ಕ ಯಜಮಾನ್ರೆ, ನನಗೆ ಒಂದು ಡೌಟ್ ಇದೆ. ಅದೇನು ಅಂದರೆ, ಇಡೀ ಪ್ರಪಂಚದಲ್ಲಿ ಒಂದೇ ಥರ ಇರೋರು ಎಷ್ಟು ಜನ ಇರ್ತಾರೆ? ಒಂದು 7 ಜನ ಇರ್ತಾರೆ ಅಂತ ಫೇರಿ ಟೇಲಲ್ಲಿ ಓದಿದ್ನ. 7 ಜನನಾ? ಆಗಲೇ ಇಬ್ಬರಾಗೋದ್ರಾ? ಇಬ್ಬರ? ಹೌದು ಚಿಕ್ಕ ಯಜಮಾನ್ರೆ, ನಾವು ಅವತ್ತು ಬರ್ತಾ ದಾರಿನಲ್ಲಿ ಒಬ್ಳು ಹುಡುಗಿ ಸಿಕ್ಕಿದ್ಲು, ನಮ್ಮ ಗಾಡಿನಲ್ಲೇ ಬಂದು ಅಂತ ಹೇಳಿದ್ನಲ್ಲ, ಅವಳು ಮತ್ತೆ ನಮ್ಮ ಎಸೆಟ್ ಕೊಂಡ್ಕೊಂಡಿದ್ದಾರಲ್ಲ ಅವರು ಇಬ್ಬರು ನೋಡೋದಕ್ಕೆ ಒಂದೇ ಥರ ಇದ್ದಾರೆ. ಅವ್ರಿಬ್ರು ಹಾಕೋ ಡ್ರೆಸ್ ಆಗಲಿ ಮಾತಾಡೋ ಸ್ಟೈಲ್ ಆಗಲಿ ಒಂದಕ್ಕೊಂದು ಮ್ಯಾಚಿಂಗೇ ಇಲ್ಲ. ಇವಳು ಐತೆ ಪೈತೆ, ಇವಳು ಟಸ್ಪೂಸ್ ಇಂಗ್ಲೀಷು. ನಮ್ಮ ತಲೆಯಲ್ಲಿ ಕೊರಿತಾ ಇರೋದು ಒಂದೇ, ಅವಳೇ ಬೇರೆ ಇವಳೇ ಬೇರೆನಾ ಅಥವಾ ಅವಳೇ ಇವಳು ಇವಳೇ ಅವಳ ಅಂತ. ಚಿಕ್ಕೇಶ್ ಮಾಡ್ರೆ ನನ್ನ ಡೌಟ್ನ ಒಂದು ಸ್ವಲ್ಪ ಸಾಲ್ವ್ ಮಾಡಿಕೊಡ್ತೀರಾ ದಯವಿಟ್ಟು? ತ್ರಿಶೂಲ್, ಕಾಂಟ್ ಹೆಲ್ಪ್ ಇಟ್ ಬ್ರೋ. ಚಿಕ್ಕೇಶ್ ಮಾಡ್ರೆ ಒಂದೇ ಥರ 7 ಜನ ಇರ್ತಾರೋ ಗೊತ್ತಿಲ್ಲ, ಆದರೆ ಅವಳೇ ಇವಳು ಇವಳೇ ಅವಳು ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಪರಮೇಶ್ವರ, ನನ್ನ ಆದಿಶೇಷನ ನೋಡೋದಕ್ಕೆ ಏನಾದರೂ ಒಂದು ದಾರಿ ತೋರ್ಸಪ್ಪ. ತ್ರಿಶೂಲ್ ತಾಯಿ ಇಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. ಇವತ್ತು ಹೇಗಾದರೂ ಮಾಡಿ ಅವ್ರನ್ನ ಒಲಿಸ್ಕೊಂಡ್ರೆ ಅವ್ರ ಮನೆ ಒಳಗೆ ಹೋಗೋದು ಸುಲಭ ಆಗುತ್ತೆ. ಇವತ್ತು ಅವ್ರನ್ನ ಪರಿಚಯ ಮಾಡಿಕೊಳ್ಳೇಬೇಕು, ಅವ್ರಿಗೆ ಹತ್ರ ಆಗಲೇಬೇಕು. ಎಲ್ಲಿದ್ದಾರೆ ಅವರು? ಅಮ್ಮ ಅಮ್ಮ, ಒಂದು ನಿಮಿಷ. ಕರ್ಚೀಫ್ ಬೀಳ್ಸ್ಕೊಂಡಿದ್ರಿ. ಥ್ಯಾಂಕ್ಸ್.
ಹೆದರ್ಕೋಬೇಡಿ ಮಾ, ಏನೂ ಆಗಲ್ಲ, ಧೈರ್ಯ. ಅಯ್ಯೋ, ಯಾಕಮ್ಮ ಈ ಥರ ಮಾಡ್ಕೊಬಿಟ್ಟೆ? ತ್ರಿಶೂಲ್, ಗಣೇಶ ಬಾಗ್ಲಾಕು. ನಾನು ಹೇಳಿದ ಕೆಲಸ ಏನು ಮಾಡಿದೆ? ಯಜಮಾನ್ರೆ, ನೀವು ಹೇಳ್ದಾಗೆ ಅವ್ರ ಮನೆಗೆ ಹೋಗಿದ್ದೆ. ನೀನು ಹೋಗಿದ್ದೆ ಹೋಗಿಲ್ಲ ಅನ್ನೋದು ನನಗೆ ಬೇಕಾಗಿಲ್ಲ. ಆ ಹುಡುಗಿ ಬಗ್ಗೆ ಡೀಟೇಲ್ಸ್ ಬೇಕಷ್ಟೇ. ಇನ್ಫಾರ್ಮೇಶನ್ ಅಂದರೆ ಯಾವ ಹುಡುಗಿ ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಂತಿದ್ರು ಆ ಹುಡುಗಿನ ನಾನು ಅವ್ರ ಮನೇಲೆ ನೋಡಿದೆ ಯಜಮಾನ್ರೆ. ವಾವ್, ನೈಸ್. ಹೇಗಿದ್ದಾಳೆ ಅವಳು? ಯಜಮಾನ್ರೆ, ಆ ಹೂ ನೋಡಿ, ಅದಕ್ಕಿಂತ ಚೆನ್ನಾಗಿದ್ದಾಳೆ. ಅವಳು ಕಣ್ಣು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸತ್ತೆ. ನನಗೆ ಅವಳ ವರ್ಣನೆ ಬೇಡ, ಅವಳ ಬಗ್ಗೆ ಡೀಟೇಲ್ಸ್ ಬೇಕು. ಅಟ್ಲೀಸ್ಟ್ ಒಂದು ಫೋಟೋನಾದರೂ ತೊಗೊಂಡ್ಯಾ? ಸಾರಿ ಯಜಮಾನ್ರೆ, ಅವಳ ಫೋಟೋ ತರದೇ ಮರೆತುಬಿಟ್ಟೆ. ಬೆಟ್ಟು ತೋರಿಸಿದ್ರೆ ಹಸ್ತ ನುಂಗೋನ್ ನೀನು. ಇಷ್ಟು ಡೀಟೇಲ್ ಕೇಳಿದ್ರೆ ಒಂದು ಮಣ ಡೀಟೇಲ್ ಕೊಡ್ತಿದ್ದೆ. ಇವತ್ತು ಯಾಕೆ ತರಲಿಲ್ಲ? ಹಾಫ್ ಹಾರ್ಟೆಡ್ ಆಗಿ ಕೆಲಸ ಮಾಡಿದ್ಯಾ? ಹಾಫ್ ಹಾರ್ಟೆಡ್ ಅಲ್ಲ ಯಜಮಾನ್ರೆ, ಹೋಲ್ ಹಾರ್ಟೆಡ್ ಆಗಿ ಅವಳನ್ನ ನೋಡ್ತಾ ಕಳೆದೋಗ್ಬಿಟ್ಟೆ. ಅದಕ್ಕೆ ಅರ್ಧಂಬರ್ಧ ಕೆಲಸ ಆಗಿರೋದು. ತ್ರಿಶೂಲ್, ನನಗೆ ಅವಳ ಫೋಟೋ ಬೇಕು. ಅವಳು ಹೇಗೆ ಕಾಣಿಸ್ತಾಳೆ ಅನ್ನೋದನ್ನು ನಾನು ನೋಡಬೇಕು. ನಾನು ಈ ಮುಂಚೆ ಅವಳನ್ನ ಭೇಟಿಯಾಗಿದ್ನ ಅನ್ನೋದು ನಾನು ತಿಳ್ಕೋಬೇಕು. ಸಾರಿ ಯಜಮಾನ್ರೆ, ಆದಷ್ಟು ಬೇಗ ಅವಳ ಫೋಟೋನ ವಿತ್ ಡೀಟೇಲ್ಸ್ ನಿಮ್ಮ ಮುಂದೆ ತಂದಿಡ್ತೀನಿ. ಎಂತ ಕೆಲಸ ಮಾಡ್ಬಿಟ್ಟಮ್ಮ. ನೋಡು, ಕೈ ಹೇಗೆ ಸುಟ್ಟೋಗಿದೆ. ನನ್ನ ಕೈ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ರೆ ನಿಮ್ ಜೀವಕ್ಕೆ ಅಪಾಯ ಆಗ್ತಿರ್ಲಿಲ್ವಮ್ಮ? ಒಂದ್ ಜೀವದ ಮುಂದೆ ಈ ಸಣ್ಣ ಬೊಬ್ಬೆ ಎಲ್ಲ ಒಂದ್ ಲೆಕ್ಕನಾ? ಇಲ್ಲಿ ಇಷ್ಟೊಂದು ಜನ ಇದ್ರು, ಬೆಂಕಿ ಹತ್ಕೊಂಡಿದ್ ನೋಡಿ ಕೂಡ ಬೈದಲ್ಲಿ ಸುಮ್ಮನೆ ನಿಂತಿದ್ರು. ಆದ್ರೆ ನೀನು ಒಂಚೂರು ಹೆದರ್ದೆ ಬೆಂಕಿನ ಕೈಯಲ್ಲೇ ಆರಿಸಿ ನನ್ನ ಜೀವ ಉಳಿಸ್ಬಿಟ್ಟಲ್ಲಮ್ಮ. ಅಯ್ಯೋ, ಇದೊಂದು ಸಣ್ಣ ಬೊಬ್ಬೆ ಅಮ್ಮ, ನನಗೇನೂ ಆಗಲ್ಲ. ಆದ್ರೆ ನೀವ್ ಹುಷಾರು, ಆಯ್ತಾ? ನಾನಿನ್ ಹೊರಡ್ತೀನಮ್ಮ. ಅಯ್ಯೋ, ಯಾಕಮ್ಮ ಹೊರಡ್ತೀನಿ ಅಂತಿದ್ಯಾ? ಕೈ ಇಷ್ಟೊಂದು ಸುಟ್ಟೋಗಿದೆ. ಬಾ, ಮೊದಲು ಆಸ್ಪತ್ರೆಗೆ ಹೋಗೋಣ. ಅದೆಲ್ಲ ಏನು ಬೇಡಮ್ಮ, ನಾನ್ ನೋಡ್ಕೋತೀನಿ, ನೀವ್ ಹೋಗ್ ಬನ್ನಿ. ನೋಡು, ನೀನ್ ಆಸ್ಪತ್ರೆಗೆ ಬರ್ದೇ ಹೋದ್ರೂ ಪರವಾಗಿಲ್ಲ, ನಮ್ಮ ಮನೆ ಇಲ್ಲೇ ಹತ್ರದಲ್ಲಿದೆ. ಬಾ, ನಾಟಿ ಔಷಧಿ ಮಾಡಿ ನಾನೇ ಔಷಧಿ ಹಚ್ತೀನಿ. ಏನಮ್ಮ ಮುಖ ನೋಡ್ತಾ ಇದ್ಯಾ? ಮೊದಲು ನಡಿ, ಇಲ್ಲಾಂದ್ರೆ ಸೆಪ್ಟಿಕ್ ಆಗುತ್ತೆ. ಅಮ್ಮ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ತೊಂದ್ರೆನೂ ಇಲ್ಲ, ಏನೂ ಇಲ್ಲ. ನೀನು ನಮ್ಮ ಮನೆಗೆ ಬಂದು ಔಷಧಿ ಹಚ್ಚಿಸ್ಕೊಂಡು ಕಾಫಿನೋ ಹಾಲೋ ಕುಡ್ಕೊಂಡು ಹೋದ್ರೇ ನನಗೆ ಸಮಾಧಾನ ಆಗೋದು. ವೈಟ್ ಹೌಸ್ಗಿಂತ ಜಾಸ್ತಿ ಸೆಕ್ಯೂರಿಟಿ ಇಟ್ಟಿದ್ದಾಳಲ್ಲಪ್ಪ ನಮ್ಮ ಹುಡುಗಿ. ಅಲ್ಲ, ಈ ಮನೆ ಒಳಗಿರೋ ಹಣ ಒಡವೆ ದೋಚ್ಕೊಂಡು ಹೋಗೋದಕ್ಕೆ ಇವ್ರೆಲ್ರನ್ನೂ ಎದುರಿಸಿ ಒಳಗೆ ಕಾಲಿಡ್ತೀನಿ ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ಆದ್ರೆ ನಾನು ನಮ್ಮ ಐತೆ ಒಂದೇ ಒಂದು ಫೋಟೋ ಎತ್ಕೊಂಡು ಹೋಗೋದಕ್ಕೆ ಈ ಪ್ರಿಸನ್ ಬ್ರೇಕ್ ಮಾಡ್ಬೇಕಾ? ಮಾಡ್ತೀನಿ ಅಂತ ಒಂದ್ಸಲ ಯಜಮಾನ್ರು ಮಾತು ಕೊಟ್ಟು ಮುಂದಕ್ಕೆ ಹೆಜ್ಜೆ ಇಟ್ಮೇಲೆ ಅದನ್ನ ಹಿಂದಿಗೆ ತೆಗಿಯೋ ಮಾತೇ ಇಲ್ಲ. ಚಕ್ರವ್ಯೂಹ ಬೇತ್ಸೋ ಅರ್ಜುನ ಆಗ್ತೀನೋ ಅಥವಾ ಬೇತ್ಸಕ್ಕಾಗದೆ ಸಾಯೋ ಅಭಿಮನ್ಯು ಆಗ್ತೀನೋ ಗೊತ್ತಿಲ್ಲ. ಒಟ್ನಲ್ಲಿ ಮನೆ ಒಳಗೆ ಕಾಲು ಇಟ್ಟೇ ಇಡ್ತೀನಿ. ಇದೇ ನಮ್ಮ ಮನೆ, ಬಾ.
ಇದೇನಪ್ಪ ಇದು? ಇವಳ ಮನೇಲಿ ಒಂದು ಫೋಟೋನೂ ಇಲ್ವೇ ಇಲ್ಲ. ಅರೆ ಇದ್ಯಾಕಮ್ಮ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಹೆದರ್ಕೋಬೇಡ, ನಾವು ಮನೇಲಿ ನಾಯಿ ಸಾಕಿಲ್ಲ. ಬಾಮ್ಮ. ಏಯ್ ಐತೆ ಪೈತೆ, ಯು ಆರ್ ಅಂಡರ್ ಅರೆಸ್ಟ್. ಫೋಟೋ ಏನೋ ಸಿಕ್ತು, ಇನ್ನು ಏನಾದ್ರೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಲ್ಲ. ಅರೆ ಯಾಕಮ್ಮ ಇಲ್ಲೇ ನಿಂತ್ಕೋಬಿಟ್ಟೆ? ಅದು ಅಮ್ಮ, ನನಗೊಂದು ಇಂಪಾರ್ಟೆಂಟ್ ಕೆಲಸ ನೆನಪಾಯ್ತು. ನಾನು ಹೊರಡಲೇಬೇಕು. ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಮ್ಮ. ಸಾರಿ, ಬೇಜಾರು ಮಾಡ್ಕೋಬಿಡಿ. ಇಷ್ಟು ದೂರ ಬಂದು ಮನೆ ಒಳಗಡೆ ಬರದೆ ಹೋಗ್ತಿದ್ಯಲ್ಲ? ಇಲ್ಲಮ್ಮ, ನೆಕ್ಸ್ಟ್ ಟೈಮ್ ಖಂಡಿತ ಬಂದೇ ಬರ್ತೀನಿ. ಎಸ್, ಅವಳು ಡೈರಿ ಬರೀತಾಳ ತಿಳ್ಕೋಬೇಕು. ಅವಳು ಡೈರಿ ನೋಡಿದ್ರೆ ಅವಳು ಯಾರು ಏನು ಅಂತೆಲ್ಲ ಗೊತ್ತಾಗತ್ತೆ. ಎಲ್ಲಿದೆ ಡೈರಿ? ಅವಳಿಂದ ಅವಳ ಗೆಜ್ಜೆಯಿಂದ ಬಂದ ಫ್ರಾಗ್ರೆನ್ಸು ಇದೇ ರೂಮಲ್ಲಿ ಬರ್ತಿದೆ. ಅಂದರೆ ಇದೇ ಅವಳ ರೂಮ್ ಅನ್ಸತ್ತೆ. ಟ್ರೈ ಮಾಡೇ ಬಿಡೋಣ. ನೀನ್ ಬರ್ದೇ ಹೋಗಿದ್ರೆ ಇವತ್ತು ನನ್ನ ಕತೆ ಏನಾಗ್ತಿತ್ತು ನೀಲಿ? ನನ್ನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಅವ್ರ ಹತ್ರ ಏನು ಹೇಳ್ಕೊಳಕ್ಕಾಗ್ತಿಲ್ಲ, ನನ್ನ ನಾನು ಬದಲಾಯಿಸ್ಕೊಳಕ್ಕಾಗ್ತಿಲ್ಲ. ಒಂಥರ ಧರ್ಮ ಸಂಕಟ ಅಂತಾರಲ್ಲ, ಹಾಗೆ ಒಳಗೆ ಸುಟ್ಟೋಗ್ತಿತ್ತು. ಇನ್ನೇನು ನಾನು ಸುಟ್ಟು ಹೋಗ್ಬಿಡ್ಬೇಕಾಗಿತ್ತು. ಅಷ್ಟರಲ್ಲಿ ಶಿವಾನಿ, ನಿನಗೆ ಯಾವುದೇ ರೀತಿ ಕಷ್ಟ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕೆಲಸ ಅಲ್ವಾ? ಅದಕ್ಕೆ ತಾನೇ ನಾವಿಲ್ಲಿ ಬಂದಿರೋದು. ನಾನು ನನ್ನ ಕೆಲಸ ಮಾಡಿದ್ದೀನಷ್ಟೆ. ಹೋಗು.